ಶೀರ್ಷಿಕೆ: ಒಂದು ಹಳೆಯ ಗಡಿಯಾರ, ಆದರೆ ಅದೇ ಒಂದು ಕುಟುಂಬದ ಜೀವನವನ್ನು ಬದಲಿಸಿತು. ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ತಂದೆ ತೀರಿಕೊಂಡ ನಂತರ ಮನೆಯ ಸಂಪೂರ್ಣ ಜವಾಬ್ದಾರಿ ಅವನ ಮೇಲಾಗಿತ್ತು. ತಾಯಿ ಲಕ್ಷ್ಮಮ್ಮ ಮತ್ತು ತಂಗಿ ಕಾವ್ಯ ಅವರ ಬದುಕು ದಿನಗೂಲಿ ಕೆಲಸದ ಮೇಲೆ ನಿಂತಿತ್ತು. ರಾಘವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಮಧ್ಯಾಹ್ನ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ. ಸಂಜೆ ಮನೆಗೆ ಬಂದಾಗ ತಾಯಿಯ ಮುಖದಲ್ಲಿ ನಗು ಮೂಡಿಸಲು ಪ್ರಯತ್ನಿಸುತ್ತಿದ್ದರೂ ಮನೆಯ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಒಂದು ದಿನ ಹಳ್ಳಿಯಲ್ಲಿದ್ದ ಹಳೆಯ ಮನೆಯೊಂದನ್ನು ಕೆಡವುವ ಕೆಲಸ ಅವನಿಗೆ ಸಿಕ್ಕಿತು. ಆ ಮನೆ ಸುಮಾರು 100 ವರ್ಷ ಹಳೆಯದು. ಮನೆಯ ಮಾಲೀಕರು ನಗರಕ್ಕೆ ಹೋಗಿದ್ದರಿಂದ ಆ ಮನೆಯನ್ನು ಮಾರಲು ನಿರ್ಧರಿಸಿದ್ದರು. ರಾಘವ ಗೋಡೆಯನ್ನು ಒಡೆಯುತ್ತಿದ್ದಾಗ ಗೋಡೆಯ ಒಳಗಿನಿಂದ ಒಂದು ಹಳೆಯ ಮರದ ಪೆಟ್ಟಿಗೆ ಕೆಳಗೆ ಬಿತ್ತು. ಪೆಟ್ಟಿಗೆಯೊಳಗೆ ಧೂಳಿನಿಂದ ಮುಚ್ಚಿದ ಒಂದು ಹಳೆಯ ಕೈಗಡಿಯಾರ ಇತ್ತು. ಅದು ಸಾಮಾನ್ಯ ಗಡಿಯಾರದಂತೆ ಕಾಣುತ್ತಿತ್ತು. ಇದನ್ನೇನು ಮಾಡಲಿ ಎಂದು ಯೋಚಿಸಿದ ರಾಘವ ಅದನ್ನು ಮನೆಗೆ ತೆಗೆದುಕೊಂಡು ಬಂದ. ತಾಯಿ ನೋಡಿದ ತಕ್ಷಣ, ಇದು ತುಂಬ ಹಳೆಯದಾಗಿದೆ, ಯಾರದ್ದೋ ನೆನಪು ಇರಬಹುದು, ಇದನ್ನು ಮಾರಬೇಡ, ಮೊದಲು ಇದರ ಬಗ್ಗೆ ತಿಳಿದುಕೋ ಎಂದಳು. ಮರುದಿನ ರಾಘವ ಪಟ್ಟಣದಲ್ಲಿದ್ದ ಗಡಿಯಾರ ರಿಪೇರಿ ಅಂಗಡಿಗೆ ಹೋದ. ಅಂಗಡಿಯ ವೃದ್ಧ ಮಾಲೀಕರು ಗಡಿಯಾರವನ್ನು ನೋಡುತ್ತಿದ್ದಂತೆ ಆಶ್ಚರ್ಯಪಟ್ಟರು. "ಮಗನೇ, ಈ ಗಡಿಯಾರ ಎಲ್ಲಿಂದ ಸಿಕ್ಕಿತು?" ಎಂದು ಕೇಳಿದರು. ರಾಘವ ಎಲ್ಲವನ್ನೂ ವಿವರಿಸಿದ. ವೃದ್ಧರು ನಿಧಾನವಾಗಿ ಹೇಳಿದರು, "ಇದು ಸಾಮಾನ್ಯ ಗಡಿಯಾರ ಅಲ್ಲ. ಸುಮಾರು 80 ವರ್ಷಗಳ ಹಿಂದೆ ಊರಿನ ಪ್ರಸಿದ್ಧ ಶಿಕ್ಷಕರೊಬ್ಬರದು. ಅವರು ಸತ್ಯನಿಷ್ಠೆಗೆ ಹೆಸರಾಗಿದ್ದರು. ಅವರು ಕಾಣೆಯಾಗಿದ್ದ ನಂತರ ಈ ಗಡಿಯಾರವೂ ಕಾಣೆಯಾಗಿತ್ತು." ರಾಘವನ ಮನಸ್ಸಿನಲ್ಲಿ ಕುತೂಹಲ ಮೂಡಿತು. ವೃದ್ಧರು ಮತ್ತೊಂದು ಮಾತು ಹೇಳಿದರು, "ಈ ಗಡಿಯಾರದ ಹಿಂಭಾಗದಲ್ಲಿ ಒಂದು ರಹಸ್ಯ ಗುರುತು ಇದೆ. ಅದನ್ನು ಹುಡುಕಿದರೆ ಅದರ ನಿಜವಾದ ಕಥೆ ಗೊತ್ತಾಗಬಹುದು." ಆ ರಾತ್ರಿ ರಾಘವ ಗಡಿಯಾರವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದ. ಹಿಂಭಾಗವನ್ನು ಗಮನಿಸಿದಾಗ ಸಣ್ಣ ಅಕ್ಷರಗಳಲ್ಲಿ ಒಂದು ವಿಳಾಸ ಮತ್ತು ಒಂದು ದಿನಾಂಕ ಕೆತ್ತಲಾಗಿರುವುದು ಕಾಣಿಸಿತು. ಆ ವಿಳಾಸ ಈಗಲೂ ಇದೆಯೇ ಎಂದು ತಿಳಿದುಕೊಳ್ಳಲು ರಾಘವ ಮುಂದಿನ ದಿನವೇ ಹೊರಟ. ಮರುದಿನ ಬೆಳಗ್ಗೆ ರಾಘವ ಆ ಗಡಿಯಾರದ ಮೇಲೆ ಕೆತ್ತಲಾಗಿದ್ದ ವಿಳಾಸವನ್ನು ಹುಡುಕುತ್ತಾ ಪಟ್ಟಣಕ್ಕೆ ಹೊರಟ. ಅದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಹಳೆಯ ಬಡಾವಣೆಯ ವಿಳಾಸವಾಗಿತ್ತು. ಅಲ್ಲಿ ತಲುಪಿದಾಗ ಒಂದು ಶಿಥಿಲಗೊಂಡ ಹಳೆಯ ಮನೆ ಮಾತ್ರ ಕಾಣಿಸಿತು. ಮನೆಯ ಮುಂದೆ ಸುಮಾರು 80 ವಯಸ್ಸಿನ ವೃದ್ಧೆಯೊಬ್ಬರು ಕುಳಿತಿದ್ದರು. "ಅಜ್ಜಿ, ಈ ವಿಳಾಸದಲ್ಲಿ ಹಿಂದೆ ಯಾರು ವಾಸಿಸುತ್ತಿದ್ದರು?" ಎಂದು ರಾಘವ ಕೇಳಿದ. ವೃದ್ಧೆ ಗಡಿಯಾರವನ್ನು ನೋಡಿದ ಕ್ಷಣವೇ ಕಣ್ಣೀರು ತುಂಬಿಕೊಂಡರು. "ಈ ಗಡಿಯಾರ ಇದು ನನ್ನ ಅಣ್ಣನದ್ದು. ಅವರು ಶಾಲೆಯ ಶಿಕ್ಷಕರಾಗಿದ್ದರು. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಬಿಟ್ಟರು" ಎಂದರು. ರಾಘವ ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದ. ವೃದ್ಧೆ ಮನೆಯೊಳಗೆ ಹೋಗಿ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ತಂದರು. ಅದರಲ್ಲಿ ಕೆಲವು ಪತ್ರಗಳು, ಹಳೆಯ ಫೋಟೋಗಳು ಮತ್ತು ಒಂದು ನಕ್ಷೆ ಇತ್ತು. "ನನ್ನ ಅಣ್ಣ ಸಾಯುವ ಮೊದಲು ಈ ನಕ್ಷೆಯನ್ನು ಯಾರಾದರೂ ನಂಬಿಕಸ್ಥ ವ್ಯಕ್ತಿಗೆ ಕೊಡಬೇಕು" ಎಂದು ಹೇಳಿದ್ದರು. ಆದರೆ ಯಾರೂ ಬರಲಿಲ್ಲ. "ಈಗ ಗಡಿಯಾರ ನಿನ್ನ ಕೈಗೆ ಬಂದಿರುವುದು ಯಾದೃಚ್ಛಿಕವಲ್ಲ ಎಂದು ನನಗೆ ಅನಿಸುತ್ತಿದೆ" ಎಂದರು. ರಾಘವ ನಕ್ಷೆಯನ್ನು ನೋಡಿದ. ಅದು ಅವರ ಹಳ್ಳಿಯ ಹತ್ತಿರದ ಬೆಟ್ಟದ ಕಡೆಗೆ ದಾರಿ ತೋರಿಸುತ್ತಿತ್ತು. ಆದರೆ ನಕ್ಷೆಯ ಕೆಳಗೆ ಒಂದು ವಾಕ್ಯ ಬರೆಯಲಾಗಿತ್ತು: "ಸಂಪತ್ತು ಹುಡುಕುವವನಿಗೆ ಇದು ಸಿಗುವುದಿಲ್ಲ. ಸತ್ಯವನ್ನು ಹುಡುಕುವವನಿಗೆ ಮಾತ್ರ ಇದು ದಾರಿ ತೋರಿಸುತ್ತದೆ." ಆ ಮಾತು ರಾಘವನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಮರುದಿನ ಬೆಳಗ್ಗೆ ಅವನು ಬೆಟ್ಟದ ಕಡೆ ಹೊರಟ. ಹಲವು ಗಂಟೆಗಳ ಕಾಲ ನಡೆದು ನಕ್ಷೆಯಲ್ಲಿ ತೋರಿಸಿದ್ದ ಸ್ಥಳವನ್ನು ತಲುಪಿದ. ಅಲ್ಲಿ ಒಂದು ದೊಡ್ಡ ಆಲದ ಮರ ಮತ್ತು ಅದರ ಪಕ್ಕದಲ್ಲಿ ಹಳೆಯ ಕಲ್ಲಿನ ಬಾವಿ ಇತ್ತು. ಬಾವಿಯ ಗೋಡೆಯ ಮೇಲೆ ಅದೇ ಗಡಿಯಾರದಲ್ಲಿದ್ದ ಗುರುತು ಕೆತ್ತಲಾಗಿತ್ತು.
ಅದನ್ನು ಗಮನದಿಂದ ಪರಿಶೀಲಿಸುತ್ತಿದ್ದಾಗ ಕಲ್ಲಿನ ಒಂದು ಭಾಗ ನಿಧಾನವಾಗಿ ಜಾರಿತು. ಅದರ ಹಿಂದೆ ಒಂದು ಸಣ್ಣ ರಹಸ್ಯ ಕೋಣೆ ಕಾಣಿಸಿತು. ಅದರೊಳಗೆ ಚಿನ್ನದ ಪೆಟ್ಟಿಗೆ ಇರಲಿಲ್ಲ. ಬದಲಾಗಿ ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ಶಿಕ್ಷಕರ ದಾಖಲೆಗಳು, ಹಳೆಯ ಜಮೀನಿನ ದಾಖಲೆಗಳು ಮತ್ತು ಒಂದು ಪತ್ರ ಇತ್ತು. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಈ ದಾಖಲೆಗಳು ಅನೇಕ ಬಡ ಕುಟುಂಬಗಳ ಹಕ್ಕುಗಳನ್ನು ರಕ್ಷಿಸುತ್ತವೆ. ಇವು ತಪ್ಪು ಕೈಗೆ ಬೀಳಬಾರದು. ಪ್ರಾಮಾಣಿಕ ವ್ಯಕ್ತಿಯೊಬ್ಬನ ಕೈಗೆ ತಲುಪಿದರೆ ಮಾತ್ರ ನ್ಯಾಯ ಗೆಲ್ಲುತ್ತದೆ. ಆ ಕ್ಷಣದಲ್ಲಿ ರಾಘವನಿಗೆ ಅರ್ಥವಾಯಿತು. ಈ ಗಡಿಯಾರ ಹಣದ ಕಡೆಗೆ ಅಲ್ಲ, ನ್ಯಾಯದ ಕಡೆಗೆ ತನ್ನನ್ನು ಕರೆತಂದಿತ್ತು. ಆದರೆ ಆ ರಹಸ್ಯ ಕೋಣೆಯಿಂದ ಹೊರಬರುತ್ತಿದ್ದಾಗ ದೂರದಲ್ಲಿ ಇಬ್ಬರು ಅಪರಿಚಿತರು ಅವನನ್ನು ಗಮನಿಸುತ್ತಿರುವುದು ಅವನ ಕಣ್ಣಿಗೆ ಬಿತ್ತು. ರಾಘವ ರಹಸ್ಯ ಕೋಣೆಯಿಂದ ಹೊರಬರುತ್ತಿದ್ದಂತೆ ದೂರದಲ್ಲಿ ನಿಂತಿದ್ದ ಇಬ್ಬರು ಅಪರಿಚಿತರು ಅವನತ್ತ ವೇಗವಾಗಿ ನಡೆಯಲು ಆರಂಭಿಸಿದರು. "ಏಯ್, ಅಲ್ಲಿ ಏನು ಸಿಕ್ಕಿತು?" ಎಂದು ಒಬ್ಬನು ಗಟ್ಟಿಯಾಗಿ ಕೇಳಿದ. ರಾಘವ ಅವರಿಗೆ ಉತ್ತರಿಸದೆ ಪತ್ರಗಳು ಮತ್ತು ದಾಖಲೆಗಳನ್ನು ತನ್ನ ಚೀಲದಲ್ಲಿ ಸುರಕ್ಷಿತವಾಗಿ ಇಟ್ಟು ಅಲ್ಲಿಂದ ಹೊರಟನು. ಅವರಲ್ಲಿ ಒಬ್ಬನು ಅವನ ಕೈ ಹಿಡಿಯಲು ಪ್ರಯತ್ನಿಸಿದ. ಆದರೆ ರಾಘವ ಚಾಕಚಕ್ಯದಿಂದ ತಪ್ಪಿಸಿಕೊಂಡು ಕಾಡಿನ ದಾರಿಯಲ್ಲಿ ಓಡಿದ. ಹಲವು ನಿಮಿಷಗಳ ನಂತರ ಅವನು ಸುರಕ್ಷಿತವಾಗಿ ಹಳ್ಳಿಗೆ ತಲುಪಿದ. ಮನೆಗೆ ಬಂದು ನಡೆದದ್ದನ್ನೆಲ್ಲ ತಾಯಿಗೆ ಹೇಳಿದ. ಲಕ್ಷ್ಮಮ್ಮ ಶಾಂತವಾಗಿ ಹೇಳಿದಳು: "ಮಗನೇ, ಈ ದಾಖಲೆಗಳು ಯಾರೊಬ್ಬರ ಜೀವನವನ್ನಾದರೂ ಉಳಿಸಬಹುದು. ಭಯಪಟ್ಟು ಮರೆಮಾಚುವುದಕ್ಕಿಂತ ಸತ್ಯದ ದಾರಿಯಲ್ಲಿ ನಡೆ." ಮರುದಿನ ರಾಘವ ದಾಖಲೆಗಳನ್ನು ಪರಿಶೀಲಿಸಲು ಒಬ್ಬ ನಿವೃತ್ತ ಶಿಕ್ಷಕರನ್ನು ಭೇಟಿಯಾದ. ಅವರು ಪ್ರತಿಯೊಂದು ದಾಖಲೆಯನ್ನು ಗಮನದಿಂದ ಓದಿ ಆಶ್ಚರ್ಯಪಟ್ಟರು. "ರಾಘವ, ಇದು ಸಾಮಾನ್ಯ ಕಾಗದಗಳಲ್ಲ. ಹಲವು ವರ್ಷಗಳ ಹಿಂದೆ ಕೆಲವು ಬಡ ರೈತರ ಜಮೀನುಗಳನ್ನು ಮೋಸದಿಂದ ಕಸಿದುಕೊಂಡಿದ್ದರು. ಈ ದಾಖಲೆಗಳು ಅವರ ನಿಜವಾದ ಹಕ್ಕನ್ನು ಸಾಬೀತುಪಡಿಸುತ್ತವೆ." ಈ ಸುದ್ದಿ ನಿಧಾನವಾಗಿ ಊರಿನ ಜನರಿಗೆ ತಿಳಿಯತೊಡಗಿತು. ಕೆಲವರು ರಾಘವನನ್ನು ಹೊಗಳಿದರು. ಆದರೆ ದಾಖಲೆಗಳು ಬಹಿರಂಗವಾದರೆ ತಮ್ಮ ಮೋಸ ಬೆಳಕಿಗೆ ಬರುತ್ತದೆ ಎಂದು ಭಯಪಟ್ಟ ಕೆಲ ಪ್ರಭಾವಿ ವ್ಯಕ್ತಿಗಳು ಅವನಿಗೆ ಬೆದರಿಕೆ ಹಾಕಲು ಆರಂಭಿಸಿದರು. ಆದರೂ ರಾಘವ ಹಿಂದೆ ಸರಿಯಲಿಲ್ಲ. ಸತ್ಯಕ್ಕಾಗಿ ಹೋರಾಡಿದರೆ ಕಷ್ಟಗಳು ಬರುತ್ತವೆ, ಆದರೆ ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ ಎಂದು ಅವನು ತನ್ನ ತಾಯಿಗೆ ಹೇಳಿದ. ಅವನು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಜೋಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಸಲ್ಲಿಸಲು ನಿರ್ಧರಿಸಿದ. ಆದರೆ ಅವನು ಕಚೇರಿಗೆ ಹೋಗುವ ದಿನವೇ ಅವನ ಚೀಲವನ್ನು ಕದಿಯಲು ಯಾರೋ ಯೋಜನೆ ರೂಪಿಸಿದ್ದರು. ಬೆಳಗಿನ ಜಾವ ರಾಘವ ದಾಖಲೆಗಳಿದ್ದ ಚೀಲವನ್ನು ಭುಜದ ಮೇಲೆ ಹಾಕಿಕೊಂಡು ತಾಲೂಕು ಕಚೇರಿಯ ಕಡೆ ಹೊರಟ. ತಾಯಿ ಬಾಗಿಲಿನವರೆಗೂ ಬಂದು, "ಮಗನೇ, ಸತ್ಯದ ದಾರಿ ಕಷ್ಟವಾದರೂ ಕೊನೆಗೆ ಗೆಲುವು ನಿನ್ನದೇ" ಎಂದು ಆಶೀರ್ವದಿಸಿದಳು. ಬಸ್ ನಿಲ್ದಾಣಕ್ಕೆ ತಲುಪಿದಾಗ ಜನಸಂದಣಿಯ ಮಧ್ಯೆ ಇಬ್ಬರು ಅಪರಿಚಿತರು ಅವನನ್ನು ಗಮನಿಸುತ್ತಿದ್ದರು. ಬಸ್ಸು ಹೊರಟ ಕೆಲವೇ ನಿಮಿಷಗಳಲ್ಲಿ ಅವರಲ್ಲಿ ಒಬ್ಬನು ರಾಘವನ ಚೀಲವನ್ನು ಕಸಿದುಕೊಂಡು ಓಡಿದ. ಒಂದು ಕ್ಷಣ ರಾಘವ ಬೆಚ್ಚಿಬಿದ್ದ. ಆದರೆ ತಕ್ಷಣವೇ ಅವನಿಗೆ ಒಂದು ವಿಷಯ ನೆನಪಾಯಿತು. ನಿಜವಾದ ದಾಖಲೆಗಳನ್ನು ಅವನು ಸುರಕ್ಷಿತವಾಗಿ ತನ್ನ ಅಂಗಿಯ ಒಳಗಿನ ರಹಸ್ಯ ಜೇಬಿನಲ್ಲಿ ಇಟ್ಟಿದ್ದ. ಕಳ್ಳ ಕದ್ದದ್ದು ಕೇವಲ ಹಳೆಯ ಬಟ್ಟೆಗಳು ಮತ್ತು ಖಾಲಿ ಕಾಗದಗಳಿದ್ದ ಚೀಲ. ರಾಘವ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನಡೆದ ಘಟನೆಯನ್ನು ತಿಳಿಸಿದ. ನಂತರ ನೇರವಾಗಿ ತಾಲೂಕು ಕಚೇರಿಗೆ ತೆರಳಿ ಎಲ್ಲ ದಾಖಲೆಗಳನ್ನು ಅಧಿಕಾರಿಗಳಿಗೆ ಒಪ್ಪಿಸಿದ. ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಆಶ್ಚರ್ಯಪಟ್ಟರು. ಇಷ್ಟು ವರ್ಷಗಳಿಂದ ಕಣ್ಮರೆಯಾಗಿದ್ದ ಸಾಕ್ಷಿಗಳು ಇವುಗಳ ಆಧಾರದ ಮೇಲೆ ಅನೇಕ ಬಡ ರೈತರಿಗೆ ನ್ಯಾಯ ಸಿಗಬಹುದು ಎಂದು ಒಬ್ಬ ಹಿರಿಯ ಅಧಿಕಾರಿ ಹೇಳಿದರು. ಕೆಲವು ವಾರಗಳ ತನಿಖೆಯ ನಂತರ ಸತ್ಯ ಹೊರಬಂತು. ವರ್ಷಗಳ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಗುಂಪೊಂದು ಹಲವು ರೈತರ ಜಮೀನನ್ನು ನಕಲಿ ದಾಖಲೆಗಳಿಂದ ತಮ್ಮ ಹೆಸರಿಗೆ ಮಾಡಿಕೊಂಡಿತ್ತು.
ಆ ಸತ್ಯವನ್ನು ಬಹಿರಂಗಪಡಿಸಲು ಪ್ರಯತ್ನಿಸಿದ್ದ ಆ ಪ್ರಾಮಾಣಿಕ ಶಿಕ್ಷಕರು ಕಾಣೆಯಾಗಿದ್ದರು. ಆದರೆ ಅವರು ಸತ್ಯದ ದಾಖಲೆಗಳನ್ನು ಉಳಿಸಿ ಒಂದು ದಿನ ಪ್ರಾಮಾಣಿಕ ವ್ಯಕ್ತಿಯ ಕೈಗೆ ತಲುಪುವಂತೆ ಜಾಗರೂಕತೆಯಿಂದ ಅಡಗಿಸಿದ್ದರು. ನ್ಯಾಯಾಲಯದ ಆದೇಶದಂತೆ ರೈತರಿಗೆ ಅವರ ಜಮೀನುಗಳು ಮರಳಿ ಸಿಕ್ಕವು. ಹಳ್ಳಿಯ ಜನರೆಲ್ಲ ರಾಘವನನ್ನು ಗೌರವದಿಂದ ನೋಡತೊಡಗಿದರು. ಅವನು ಯಾವುದೇ ಬಹುಮಾನವನ್ನು ಕೇಳಲಿಲ್ಲ. ನಾನು ಮಾಡಿದ್ದು ನನ್ನ ಕರ್ತವ್ಯ ಮಾತ್ರ ಎಂದು ವಿನಮ್ರವಾಗಿ ಹೇಳಿದ. ಕೆಲವು ತಿಂಗಳುಗಳ ನಂತರ ಆ ಶಿಕ್ಷಕರ ಸ್ಮರಣಾರ್ಥವಾಗಿ ಹಳ್ಳಿಯಲ್ಲಿ ಒಂದು ಹೊಸ ಗ್ರಂಥಾಲಯವನ್ನು ನಿರ್ಮಿಸಲಾಯಿತು. ಅದರ ಉದ್ಘಾಟನೆಗೆ ರಾಘವನನ್ನೇ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಯಿತು. ಉದ್ಘಾಟನೆಯ ದಿನ ಶಿಕ್ಷಕರ ಹಳೆಯ ಗಡಿಯಾರವನ್ನು ಗಾಜಿನ ಪೆಟ್ಟಿಗೆಯಲ್ಲಿ ಇರಿಸಲಾಯಿತು. ಅದರ ಕೆಳಗೆ ಒಂದು ಸಾಲು ಬರೆಯಲಾಗಿತ್ತು: ಸತ್ಯವನ್ನು ಸಮಯ ಮರೆಮಾಡಬಹುದು, ಆದರೆ ಎಂದಿಗೂ ಸೋಲಿಸಲಾರದು. ರಾಘವ ಆ ಗಡಿಯಾರವನ್ನು ನೋಡುತ್ತಾ ನಗುತ್ತಿದ್ದ. ತನ್ನ ಜೀವನದಲ್ಲಿ ಹಣಕ್ಕಿಂತ ದೊಡ್ಡ ಸಂಪತ್ತು ಎಂದರೆ ಪ್ರಾಮಾಣಿಕತೆ ಮತ್ತು ಧೈರ್ಯ ಎಂಬುದನ್ನು ಅವನು ಅರಿತುಕೊಂಡಿದ್ದ. ಕಥೆಯ ನೀತಿ: ಸತ್ಯದ ದಾರಿ ಕಷ್ಟವಾಗಬಹುದು, ಆದರೆ ಪ್ರಾಮಾಣಿಕತೆ, ಧೈರ್ಯ ಮತ್ತು ತಾಳ್ಮೆ ಇದ್ದರೆ ನ್ಯಾಯ ಒಂದು ದಿನ ಖಂಡಿತ ಗೆಲ್ಲುತ್ತದೆ. ಗ್ರಂಥಾಲಯ ಉದ್ಘಾಟನೆಯಾದ ನಂತರ ರಾಘವನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಆದರೆ ಅವನು ತನ್ನ ಸರಳತೆಯನ್ನು ಬಿಟ್ಟಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಹೊಲದ ಕೆಲಸ ಮಾಡಿ ಸಂಜೆ ಗ್ರಂಥಾಲಯಕ್ಕೆ ಹೋಗಿ ಮಕ್ಕಳಿಗೆ ಉಚಿತವಾಗಿ ಓದಿಸುತ್ತಿದ್ದ. ಒಂದು ದಿನ ಗ್ರಂಥಾಲಯಕ್ಕೆ ಸುಮಾರು 15 ವರ್ಷದ ಹುಡುಗನೊಬ್ಬ ಬಂದ. ಅವನ ಹೆಸರು ಕಿರಣ್. ಓದಿನಲ್ಲಿ ತುಂಬ ಆಸಕ್ತಿ ಇದ್ದರೂ ಬಡತನದಿಂದ ಶಾಲೆ ಬಿಡುವ ಪರಿಸ್ಥಿತಿ ಬಂದಿತ್ತು. ಅಣ್ಣ, ನಾನು ಓದಬೇಕು, ಆದರೆ ಮನೆಯ ಪರಿಸ್ಥಿತಿ ತುಂಬ ಕಷ್ಟ ಎಂದು ಕಣ್ಣೀರು ಹಾಕಿದ. ರಾಘವನಿಗೆ ತನ್ನ ಬಾಲ್ಯದ ಕಷ್ಟಗಳು ನೆನಪಾದವು. ನೀನು ಓದುವುದನ್ನು ಮಾತ್ರ ಬಿಡಬೇಡ, ನಿನ್ನ ವಿದ್ಯಾಭ್ಯಾಸದ ಜವಾಬ್ದಾರಿ ಇನ್ನು ನನ್ನದು ಎಂದು ಅವನು ಹೇಳಿದ. ಈ ಸುದ್ದಿ ಹಳ್ಳಿಯ ಜನರಿಗೆ ತಿಳಿಯಿತು. ಕೆಲವರು ಪುಸ್ತಕಗಳನ್ನು ದಾನ ಮಾಡಿದರು, ಕೆಲವರು ಹಣದ ಸಹಾಯ ಮಾಡಿದರು, ಇನ್ನು ಕೆಲವರು ಮಕ್ಕಳಿಗೆ ಉಚಿತ ತರಗತಿಗಳನ್ನು ನಡೆಸಲು ಮುಂದೆ ಬಂದರು. ಕೆಲವೇ ತಿಂಗಳಲ್ಲಿ ಆ ಚಿಕ್ಕ ಗ್ರಂಥಾಲಯ ಒಂದು ಅಧ್ಯಯನ ಕೇಂದ್ರವಾಗಿ ಬೆಳೆಯಿತು. ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಮಕ್ಕಳು ಅಲ್ಲಿಗೆ ಬರಲು ಆರಂಭಿಸಿದರು. 1 ವರ್ಷದ ನಂತರ ಜಿಲ್ಲಾಡಳಿತವು ಆ ಹಳ್ಳಿಯನ್ನು ಶಿಕ್ಷಣ ಗ್ರಾಮ ಎಂದು ಗೌರವಿಸಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ರಾಘವನನ್ನು ವೇದಿಕೆಗೆ ಕರೆದು ಹೇಳಿದರು: ಒಬ್ಬ ವ್ಯಕ್ತಿಯ ಪ್ರಾಮಾಣಿಕತೆ ಇಡೀ ಸಮಾಜದ ಭವಿಷ್ಯವನ್ನು ಬದಲಾಯಿಸಬಹುದು ಎಂಬುದಕ್ಕೆ ರಾಘವನೇ ಜೀವಂತ ಉದಾಹರಣೆ. ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಆ ರಾತ್ರಿ ರಾಘವ ತನ್ನ ಮನೆಯ ಮುಂದೆ ಕುಳಿತು ಆಕಾಶದತ್ತ ನೋಡಿದ. ತಾಯಿ ಲಕ್ಷ್ಮಮ್ಮ ಅವನ ಪಕ್ಕದಲ್ಲಿ ಬಂದು ನಗುತ್ತಾ ಹೇಳಿದರು: ಮಗನೇ, ನಾವು ಹಣವಂತರಾಗಿಲ್ಲ, ಆದರೆ ಇಂದು ನೂರಾರು ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದೇವೆ. ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನಿದೆ? ರಾಘವ ಮೌನವಾಗಿ ತಲೆಯಾಡಿಸಿದ. ಅವನಿಗೆ ಈಗ ಅರ್ಥವಾಗಿತ್ತು. ಆ ಹಳೆಯ ಗಡಿಯಾರ ತನ್ನ ಕೈಗೆ ಸಿಕ್ಕಿದ್ದು ಕೇವಲ ಒಂದು ಯಾದೃಚ್ಛಿಕ ಘಟನೆ ಅಲ್ಲ, ಅದು ಅವನ ಜೀವನದ ಉದ್ದೇಶವನ್ನು ತೋರಿಸಿದ ಒಂದು ಅವಕಾಶವಾಗಿತ್ತು. ಆ ದಿನದಿಂದ ಅವನು ಒಂದು ನಿರ್ಧಾರ ಕೈಗೊಂಡನು: ನನ್ನ ಬದುಕಿರುವವರೆಗೂ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ದುಡಿಯುತ್ತೇನೆ. ವರ್ಷಗಳು ಕಳೆದವು. ಕಿರಣ್ ಸೇರಿದಂತೆ ಅನೇಕ ಮಕ್ಕಳು ವೈದ್ಯರು, ಶಿಕ್ಷಕರು, ಇಂಜಿನಿಯರ್ಗಳು ಮತ್ತು ಸರ್ಕಾರಿ ಅಧಿಕಾರಿಗಳಾದರು. ಅವರು ಪ್ರತಿಯೊಬ್ಬರೂ ತಮ್ಮ ಯಶಸ್ಸಿನ ಹಿಂದೆ ರಾಘವನ ಪ್ರೇರಣೆ ಇದೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದರು. ಹಳ್ಳಿಯ ಪ್ರವೇಶ ದ್ವಾರದಲ್ಲಿ ಒಂದು ಕಲ್ಲಿನ ಫಲಕವನ್ನು ಸ್ಥಾಪಿಸಲಾಗಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಒಬ್ಬ ಪ್ರಾಮಾಣಿಕ ವ್ಯಕ್ತಿ ತನ್ನ ಜೀವನವನ್ನು ಮಾತ್ರವಲ್ಲ, ಒಂದು ಇಡೀ ಊರಿನ ಭವಿಷ್ಯವನ್ನು ಬದಲಾಯಿಸಬಹುದು.